ಸಂಕ್ರಾಂತಿಯ ಸಂದರ್ಭದಲ್ಲಿ ನಾಡಿನಾದ್ಯಂತ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘ CITU ಸಂಘಟನೆಗಳ ವತಿಯಿಂದ ಸೌಹಾರ್ದ ಸಂಕ್ರಾಂತಿಯನ್ನು ಆಚರಣೆಯನ್ನು ಮಾಡಲಾಗ್ತಾಯಿದೆ. ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ ಕುವೆಂಪುರವರು ಹೇಳಿರ್ತಕ್ಕಂಥ ಮಾತು ಕರ್ನಾಟಕಕ್ಕೆ ಇವತ್ತು ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ. ಯಾಕಂದರೆ ಕರ್ನಾಟಕ ಬಹು ಸಂಸ್ಕೃತಿಯ ನಾಡು, ಹಾಗೆಯೇ ಭಾರತ ಕೂಡ ಬಹು ಸಂಸ್ಕೃತಿಯ ನಾಡು. ಈಗ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಕುವೆಂಪುರವರು ಹೇಳಿರ್ತಕ್ಕಂಥ ಮಾತು ಸಂದರ್ಭದಲ್ಲಿ ನಾವು ಇವತ್ತು ನಾಡಿನಲ್ಲಿ ಸೌಹಾರ್ದತೆಯನ್ನು, ಭಾವೈಕ್ಯತೆಯನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸಗಳನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗ್ತದೆ. ಆ ದೆಸೆಯಲ್ಲಿ ಸೌಹಾರ್ದ ಸಂಕ್ರಾಂತಿ ಸಂದರ್ಭದಲ್ಲಿ ಇದನ್ನು ಸಂಬಂಧೂರು ಗ್ರಾಮದಲ್ಲಿ ಇವತ್ತು ಸೌಹಾರ್ದ ಸಂಕ್ರಾಂತಿ ಆಚರಣೆಯನ್ನು ಮಾಡಲಾಗ್ತಾಯಿದೆ. ಇವತ್ತು ಹೆಣ್ಮಕ್ಳು ಈ ಸೌಹಾರ್ದ ಸಂಕ್ರಾಂತಿ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ರಂಗೋಲಿ ಹಾಕೋದ್ರ ಮುಖಾಂತರವಾಗಿ ಈ ಸೌಹಾರ್ದ ಸಂಕ್ರಾಂತಿಯನ್ನು ಆಚರಣೆಯನ್ನು ಮಾಡ್ತಿದ್ದಾರೆ. ಹಾಗೆ ಈ ಊರಿನಲ್ಲಿರ್ತಕ್ಕಂಥ ರೈತ ಬಾಂಧವರು ಮತ್ತು ಮಹಿಳೆಯರು, ಕೂಲಿಕಾರರು ಎಲ್ಲರೂ ಕೂಡ ಈ ಸೌಹಾರ್ದ ಸಂಕ್ರಾಂತಿ ಭಾಗವಾಗಿ ಪಾಲ್ಗೊಂಡಿದ್ದಾರೆ. ಇವತ್ತು ಜನವರಿ 30ನೇ ತಾರೀಕು ಗಾಂಧಿ ಹುತಾತ್ಮರಾದಂಥ ದಿನ. ಇಡೀ ರಾಜ್ಯ ಅಂತ ಮಾನವ ಸರಪಳಿ ಕಾರ್ಯಕ್ರಮವನ್ನು ಕೂಡ ಇವತ್ತು ನಮ್ಮ ಸಂಘಟನೆ ಪರವಾಗಿ ಹಮ್ಮಿಕೊಳ್ಳಲಾಗಿದೆ. ಇವತ್ತು ನಮ್ಮ ನಡುವೆ ಅಸಮಾನತೆ, ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಲಾಗ್ತಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಜಾತಿಗಳ ನಡುವೆ, ಧರ್ಮಗಳ ನಡುವೆ ವಿಷಬೀಜಗಳನ್ನು ಬಿತ್ತಿ ಇವತ್ತು ಜನರ ಭಾವನೆಗಳನ್ನು ಕೆರಳಿಸಿ ಜನರ ಐಕ್ಯತೆಯನ್ನು, ದುಡಿಯುವ ಜನರ ಐಕ್ಯತೆಯನ್ನು ಮುರಿಯುವಂಥ ಕೆಲಸಗಳು ವ್ಯವಸ್ಥಿತವಾಗಿ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇಂಥ ಕೆಲಸ ಮಾಡ್ತಾನೆ ಜನರ ಸಂಕಷ್ಟಗಳನ್ನು ಪರಿಹಾರ ಮಾಡ್ಬೇಕಂತ ಸರ್ಕಾರಗಳು ನುಣಿಸ್ಕೊಳ್ಳಿಕ್ಕಾಗಿ ಇವತ್ತು ಈ ದೆಸೆಯಲ್ಲಿ ಕೆಲಸಗಳು ಮಾಡ್ತಾ ಇದ್ದಾವೆ. ಹಾಗಾಗಿ ಜನರ ಸಂಕಷ್ಟಗಳು ಮತ್ತು ತೀವ್ರತರವಾಗಿ ಹೆಚ್ಚಲಾಗ್ತಿದೆ. ಹಾಗಾಗಿ ಆರ್ಥಿಕ ಅಸಮಾನತೆ ಅನ್ನೋದು ಹೆಚ್ಚಲಾಗ್ತಿದೆ. ಬಡವರು ಮತ್ತು ಶ್ರೀಮಂತರ ನಡುವೆ ಅಂತರ ಹೆಚ್ಚಲಾಗ್ತಿದೆ. ಮತ್ತು ಇನ್ನೊಂದು ಕಡೆ ಜನರ ಭಾವೈಕ್ಯತೆಗೆ ಧಕ್ಕೆ ತಂದಿದೆ. ಹಾಗಾಗಿ ಇವೆರಡೂ ಪ್ರಶ್ನೆಗಳನ್ನು ಇಟ್ಕೊಂಡು ನಾವು ಇಡೀ ದೇಶ ಅಂತ ಸೌಹಾರ್ದದಿಂದ ಕಾಪಾಡುವಂಥ ಕೆಲಸ ಮಾಡಬೇಕಾಗ್ತದೆ. ಆ ದೆಸೆಯಲ್ಲಿ ಇವತ್ತು ಸೌಹಾರ್ದ ಸಂಕ್ರಾಂತಿಯನ್ನು ಸಂಬಂಧೂರು ಗ್ರಾಮದಲ್ಲಿ ಆಚರಣೆ ಮಾಡಿದ್ದೀವಿ. ಈ ಸಂಬಂಧೂರು ಗ್ರಾಮದಲ್ಲಿ ಇವತ್ತು ಸಂಕ್ರಾಂತಿಯನ್ನು ಆಚರಣೆನ ಇವತ್ತು ಹಳ್ಳಿಗಾಡು ಸೊಗಡು ಅಂತ ಹಿಂದಿನ ಕಾಲದಲ್ಲಿ ಹೇಳ್ಬೇಕಂದ್ರೆ ಇವತ್ತು ಒಂದು ರೀತಿ ಒಳಗಡೆ ನಾವು ಒಂದು ರಾಶಿ ಮಾಡಬೇಕಂದ್ರಾಗ ಈ ಆಚರಣೆಗಳೆಲ್ಲ ಮಾಡಿ ನಾವು ಇವತ್ತು ರೈತರು ಮುಂದೆ ಬರ್ತಾಯಿದ್ರಿ. ಅದನ್ನು ಹೋಗ್ತಾ ಎಲ್ಲೋ ಒಂದು ಕಡೆ ಮರೆಯಾಗ್ತದೆ. ಈ ಕಾರ್ಯಕ್ರಮಗಳು ಮಾಡೋದು, ಈ ಸೊಗಡುಗಳನ್ನ ಎಲ್ಲ ಮೆಲುಕಾಗಿ ಈಗ ಬರೋಂಥ ಪೀಳಿಗೆಕ ಇದು ಏನು ಅನ್ನೋದು ಕೂಡ ಅರ್ಥ ಆಗಿಲ್ಲ. ಆ ನಿಟ್ಟಿನಲ್ಲಿ ನಾವು ಇವತ್ತು ನಾವು ಏನು ಹಮ್ಮಿಕೊಂಡಿದ್ದೀರಿ ಅದರಿಂದ ಎಲ್ಲ ಜನಗಳು ಮುಂದೆ ಇದನ್ನೆಲ್ಲ ಕಾರ್ಯಕ್ರಮಗಳು ಯಾವ್ಯಾವ ಥರ ನಡೀತಾ ಇತ್ತು, ಹಿಂದೆ ಕಾರ್ಯಕ್ರಮಗಳು ಹಿಂದೆ ಪೂರ್ವರು ಏನು ನಡೆಸ್ತಾ ಇದ್ದರು ಆ ಮಾದರಿ ಒಳಗಡೆ ನಾವು ಇವತ್ತು ಈ ಗ್ರಾಮದಲ್ಲಿ ಮಾಡ್ತಾಯಿದ್ದೀರಿ. ರಂಗೋಲಿ ಸ್ಪರ್ಧೆ ಒಳಗಡೆ ಹೆಣ್ಮಕ್ಳು ಕೂಡ ಅವರವರು ಕಲೆ ಹೆಂಗಿದೆ ಅನ್ನೋದು ಕೂಡ ಒಂದು ಇವತ್ತು ನಮಗೆ ಕಣ್ಣು ಕಾಣಿಸ್ತದೆ. ಯಾಕಂದ್ರೆ ಇವ್ರನ್ನೂ ಕೂಡ ನಾವು ಏನು ಗೊತ್ತಾ, ಬೇರೆ ಕಡೆ ಅವರು ಪಾಪ ನೋಡೋಲ್ಲ, ಅವ್ರ ಮನಸ್ಸಲ್ಲಿರ್ತದೆ ಕಲೆ ನಾವು ಮಾಡಬೇಕು, ಈ ಥರ ಮಾಡಬೇಕು ಅನ್ನೋದು ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ. ಈ ಥರ ಕಾರ್ಯಕ್ರಮಗಳು ಮಾಡಿದಾಗ ಅವ್ರ ಮನಸ್ಸಲ್ಲಿರೋದು ಕೂಡ ಇವತ್ತು ಈಚೆ ಬರ್ತದೆ. ಅದರಿಂದ ಇವತ್ತು ಇಂಥ ಎಲ್ಲ ಹೆಚ್ಚಿನ ರೀತಿ ಒಳಗಡೆ ಎಲ್ಲ ಹಳ್ಳಿಯಲ್ಲಿ ಕೂಡ ಈ ಕಾರ್ಯಕ್ರಮ ನಡೆದ್ರಾಗನ ಎಲ್ಲರೂ ಕೂಡ ಕೂಡಿ ಬಾಳಿ ಒಂದು ರೀತಿ ಒಳಗಡೆ ಒಂದು ರೀತಿ ಹೋಗಬೇಕು ಅಂತೇಳಿ ನಾನು ಇವತ್ತು ವಿನಂತಿ ಮಾಡ್ಕೊತಾ ಇದ್ದೀನಿ. ಸೌಹಾರ್ದ ಸಂಕ್ರಾಂತಿ ಕಾರ್ಯಕ್ರಮವನ್ನು CITU ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ಭಾಗವಾಗಿ ಇವತ್ತು ಸಂಬಂಧೂರಲ್ಲಿ ಎಲ್ಲ ಒಟ್ಟಾರೆ ಏನು ಸುಗ್ಗಿ ಆದ ನಂತರ ಏನು ರಾಗಿ ಕಣದಲ್ಲಾಕಿ ವಿಶೇಷವಾಗಿ ಒಂದು ಕಾರ್ಯಕ್ರಮನ ಹಿಂದೆ ಪೂರ್ವಿಕರು ಮಾಡ್ತಾಯಿದ್ರು. ಅದೇ ರೀತಿಯಲ್ಲಿ ಇವತ್ತು ಕೂಡ ಒಂದು ಸೌಹಾರ್ದ ಸಂಕ್ರಾಂತಿ ಅಂತ ಹೇಳಿ ಸಂಬಂಧೂರಲ್ಲಿ ಆಯೋಜನೆ ಮಾಡಿದ್ದೀವಿ. ಇದರಲ್ಲಿ ಸುಮಾರು ಹೆಣ್ಮಕ್ಳು ರಂಗೋಲಿ ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು CITU ಭಾಗವಾಗಿ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮತ್ತು ಏನಿವತ್ತು ದೇಶದಲ್ಲಿ ಭಾವೈಕ್ಯತೆ ಸೃಷ್ಟಿಯಾಗಬೇಕು, ಮತ್ತು ಏನು ಜಾತಿ ಧರ್ಮಗಳ ಮಧ್ಯೆ ಏನು ವಿಷಬೀಜ ಬಿತ್ತುತ್ತಾ ಇದ್ದಾರೆ ಅದು ಹೋಗಬೇಕು, ಮತ್ತು ಎಲ್ಲರೂ ಸೌಹಾರ್ದತೆಯಿಂದ ಬದುಕಬೇಕು ಅಂತೇಳಿ ಈ ಇಡೀ ರಾಜ್ಯದಲ್ಲಿ ಇವತ್ತು ಸೌಹಾರ್ದ ಸಂಕ್ರಾಂತಿಯನ್ನು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. CITU ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಒಟ್ಟಾರೆ ಎಲ್ಲ ಕಡೆಯೂ ಕೂಡ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದು ಮುಂದೇನು ಕೂಡ ಕಂಟಿನ್ಯೂ ಮಾಡೋದು, ಬೇರೆ ಬೇರೆ ಹಬ್ಬಗಳಲ್ಲೂ ಕೂಡ ಈ ರೀತಿ ಸೌಹಾರ್ದ ಕಾರ್ಯಕ್ರಮಗಳನ್ನ ಮಾಡೋವಂಥದ್ದು CITU ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಕಂಟಿನ್ಯೂಸ್ ಮಾಡ್ಕೊಂಡು ಹೋಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ. ಎಲ್ಲ ಬೆಳೆದಿದ್ದೀರಿ 50 ಕಣ್ಗ 60 ಕಣ್ಗ ನೆಲ್ಲು ರಾಗಿ ಎಲ್ಲ ನಾವು ಹೊಲ್ದ ಕೆಲಸಗಳು ಚೆನ್ನಾಗಿ ಮಾಡ್ತೀರಿ. ಮಾಡಿ ಬೆಳೆಯರಿ. ಇವಾಗ ಮಳೆ ಕಮ್ಮಿಯಾಗಿದೆ, ಬೆಳೆ ಕಮ್ಮಿಯಾಗಿದೆ.
ಎಲ್ಲ ಕೂಲಿನೂ ಸಿಕ್ಕಲ್ಲ, ಕೂಲಿ ಕೆಲ್ಸಗಳು ಇಲ್ಲ ನಮ್ಗೆ. ಕಬ್ಬು, ಕಡಲೆಕಾಯಿ, ಗೆಣಸಿನ ಗಡ್ಡೆ ಇಂಥವೆಲ್ಲ ತತ್ತೀರಿ. ಮನೆಯಲ್ಲಿ ಪೊಂಗಲ್ ಅಂದ್ರೆ ಅಡುಗೆ ಏನೋ ಸಿಹಿ ಅಡುಗೆ ಮಾಡ್ತೀರಿ. ಇದೆಲ್ಲ ಮಾಡಿ ದೇವ್ರಗಳ್ಗೆ ಪೂಜೆ ಕೊಡ್ತೀರಿ. ಕರ್ದಮ್ಮನರ್ಕ, ಮಾರಮ್ಮನ್ಕ, ಮುದ್ರಮ್ಮನ್ಕೆಲ್ಲ ಹಸ್ಗಳಿಗೆ ಪೂಜೆ ಮಾಡ್ತೀರಿ. ಗೋ ಪೂಜೆ ಅದು ಹಸ್ಗಳನ್ನ ದಾಟಿಸ್ತೀರಿ. ಎಲ್ಲ ಸಂಕ್ರಾಂತಿ ಹಬ್ಬ ಮಾಡೋರು. ಸಂಕ್ರಾಂತಿ ಹಬ್ಬ ನಿಂತೋಗಿದೆ. ಇವಾಗ ರಸ್ತಾಪನೆ ಅಂತ ಮಾಡ್ತಾರೆ. ಸೂರ್ಯನಾರಾಯಣ ಪ್ರಥ ಉಚ್ಚುವ ಸಮಯ ಇನ್ನೂ 15 ದಿನ ಅದೇ ಆನಂದದ ಹಬ್ಬ ಮಾಡ್ತಾರೆ ಈ ಊರಿನಲ್ಲಿ. ರಾಗಿ ಕಳ ಮಾಡ್ತೀರಿ, ಹುಲ್ಲಿಡಿತೀರಿ, ವಾಮಿಕೆ ಹಾಕ್ತೀರಿ, ರಾಶಿ ಮಾಡ್ತೀರಿ, ಅದ್ರ ಪೂಜೆ ಮಾಡ್ತೀರಿ. ಅದನ್ನು ಹೊಡ್ಕೊಂಬಂದು ಮನೆಗಳು ಕಾಗೆಗಳು ಕಟ್ಕೊಂತೀರಿ, ವಾಡಿಗಳು ಕಟ್ಕೊಂತೀರಿ. ವರ್ಷ ಅದನ್ನ ಜೀವನ ಮಾಡ್ತೀರಿ ಸ್ವಾಮಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶರಾವತಿ ಅಂತ. ನಾನು ಸಮಂದೂರು ಗ್ರಾಮದಿಂದ ಮಾತಾಡ್ತಿದ್ದೀನಿ. ಸಂಕ್ರಾಂತಿ ಹಬ್ಬ ಒಂದು ದೊಡ್ಡ ಹಬ್ಬನೇ ಅಂತ ಹೇಳ್ಬೋದು ರೈತರಿಗೆ. ಅವ್ರು ಬೆಳೆದಂಥ ಎಲ್ಲ ರೀತಿಯ ತರಕಾರಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಅವರೇಕಾಯಿ ಎಲ್ಲ ಪ್ರತಿಯೊಂದನ್ನು ಬೆಳೆದಿದ ನಂತರ ಅದನ್ನು ಇಟ್ಟು ದೊಡ್ಡದಾಗಿ ಗ್ರ್ಯಾಂಡಾಗಿ ಪೂಜೆ ಮಾಡೋದಾಗಿರ್ಬೋದು, ಈ ರೀತಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡೋದಾಗಿರ್ಬೋದು. ಇವತ್ತು ಆ್ಯಕ್ಚುಲಿ ಇಲ್ಲಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಅದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಚರಣೆ ಮಾಡ್ತಾ ಇರೋದ್ರಿಂದ ತುಂಬ ಖುಷಿ ಆಗ್ತಿದೆ. ಇಲ್ಲಿ ನೋಡ್ಬೋದು ಎಲ್ಲ ಜನರು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಇದು ಒಂದು ಹಸುಗಳಿಗೆ ಪೂಜೆ ಮಾಡೋದು ಮತ್ತು ಎಲ್ಲ ಪ್ರತಿಯೊಂದು ಮನೆಯಲ್ಲಿ ಒಂದು ದೊಡ್ಡ ರೀತಿಯ ಹಬ್ಬ ಅಂತಲೇ ಹೇಳ್ಬೋದು.